ಓಂ ನಮಃ ಶಿವಾಯ. ಊರಿಂದ ಊರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕೈಗಳಿಂದ ಕೈಗಳಿಗೆ ಎಷ್ಟೇ ಬದಲಾದರೂ ಕೂಡ ಸೆಕೆಂಡ್ ಹ್ಯಾಂಡ್ ಆಗದಂಥ ಏಕೈಕ ವಸ್ತು ಅಂದರೆ ಅದು ದುಡ್ಡು ಮಾತ್ರ. ಸೊ ಇದೊಂದೊಳ್ಳೆ ಅದ್ಭುತ ಮಾತಿನೊಂದಿಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ನಾಳೆ ಬರ್ರಿ. ಏನು ಎಲ್ಲಿ ಹೋಗತ್ತೇನೆ ಅಂದ್ಕೊಂಡಿರೋಣ, ಏನಿಲ್ಲ. ಇವತ್ತೊಂದು ಫಂಕ್ಷನು, ನಮ್ಮ ಫ್ರೆಂಡ್ ಅಣ್ಣನ ಮಕ್ಕಳದು ಉಡ್ದಟ್ಟಿ ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಮುಂಜಾನೆ ಹಿಡ್ದು ಕಂಟಿನ್ಯೂಸ್ ಆಗಿ ಫಂಕ್ಷನ್ ಮುಗಿಯೋವರೆಗೂ ಮಾಡ್ಕೋಬೇಕು ಅಂದ್ಕೊಂಡಿನಿ. ಮತ್ತು ಅನಿಸ್ತು ಮುಂಜಾನೆ ಮನ್ಯಾಗ ಏನು ಮಾಡ್ತಿರ್ತೀವಿ ಅಂಥದ್ದು ಮನೆ ಕೆಲಸನ ಮಾಡ್ತಿರ್ತೀವಿ. ಸೊ ಹಾಗಾಗಿ ಮುಂಜಾನೆ ಹಿಡ್ದ ಬ್ಲಾಗ್ ಏನು ಮಾಡೋದು ಬೇಡ, ಇವರೆಲ್ಲ ಏನೇನೋ ಮಾಡ್ಕೋತ ಕುಂತಿದ್ರು ಹುಬ್ಬಿ, ಅದನ್ನಷ್ಟೇ ವಿಡಿಯೋ ಮಾಡ್ಕೊಂಡಿನಿ. ಆಮೇಲೆ ಒಮ್ಮೆ ಡೈರೆಕ್ಟಾಗಿ ಏನು ಮಾಡಿನಪ್ಪ ಅಂತಂದರೆ ಸಂಜೆ ಮಾಡೇನ ಶೂಟ್ ಮಾಡ್ಕೊಂಡಿನಿ. ನಾವು ಹೋಗಬೇಕಾದ್ರೆ ಹಿಡ್ಕೊಂಡು ನಾಳೆ ಫಂಕ್ಷನ್ ಮುಗಿಸ್ಕೊಂಡು ಬರೋವರೆಗೂ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ಈ ಬ್ಲಾಗ್ನಾಗ ಶೂಟ್ ಮಾಡ್ಕೊಂಡಿನಿ. ಇದು ನನ್ನ ಪ್ರೀತಿಯ ಗೆಳತಿಯ ಅಣ್ಣನ ಮಕ್ಕಳದು ಉಡ್ದಟ್ಟಿ ಫಂಕ್ಷನು. ಸೊ ಅವ್ರು ಯಾವಾಗ ಅಕ್ಕಿ ನನ್ನ ಫ್ರೆಂಡೂ ಹೌದು, ಮತ್ತು ಇನ್ನು ಆ ರಿಲೇಷನ್ನು ಕೂಡ. ಸೊ ಹಾಗಾಗಿ ಅವ್ರ ಊರಿಗೆ ನಾವು ಒಂದು ದಿವಸ ಅಡ್ವಾನ್ಸ್ ಆಗಿ ಫಂಕ್ಷನ್ಗೆ ಹೊಂಟಿದ್ವಿ. ಆಕೆ ನಮ್ಮ ಫ್ರೆಂಡ್ ಹೋಗಬೇಕಾದ್ರೆ ಆಗಲೇ ನೋಡಿದ್ರೆ ಕ್ರೂಸರ್ನಾಗ ಹತ್ತಬೇಕಾದ್ರೆ ಇದನ್ನೆಲ್ಲ ಹಿಡ್ಕೊಂಡು ಉಡೇಕಿ ಹಾಕ್ಕೊಂಡು ಹೊಸ್ದಾಗಿ ಹೋಗಿರ್ತಾರಲ್ಲ ಹಂಗೆ ಕಾಣಿಸತ್ತೇನೆ ತಂದು ಒಟ್ಟಿಗೆ ಸಿಕ್ಕಾಪಟ್ಟೆ ನಗಿ ಬಂತು. ಹಾಗಾಗಿ ಅದನ್ನು ವಿಡಿಯೋ ಮ್ಯೂಟ್ ಮಾಡಲಾರ್ದು ಹಂಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊ. ಈ ಫಂಕ್ಷನ್ಗೆ ನಾನು ನನ್ನ ಮಕ್ಕಳು ಮತ್ತು ನನ್ನ ಫ್ರೆಂಡ್ಸ್ ಮಕ್ಕಳು ಅವರು ಎಲ್ಲ ಕೂಡಿ ಹೊಂಟಿದ್ವಿ. ಸೊ ಹೋಗಬೇಕಾದ್ರೆ ಗಾಡಿ ಒಳಗೆ ಸ್ವಲ್ಪ ಅಂತಾಕ್ಷರಿ ಎಲ್ಲ ಮಾಡ್ತಾರಲ್ಲ, ಸೊ ಹಂಗೆ ಮಾಡ್ಕೋತ ಫುಲ್ ಎಂಜಾಯ್ ಮಾಡ್ಕೋತ ಊರಿಗೆ ಹೋದ್ವಿ. ರಾಘವೇಂದ್ರನೇ ಏನ್ರಿ ಬರೀ ದೋನ ಕೊಡಾಕತ್ತಿರ್ಲ. ಹೌದು ರಂಗಿಲ್ಲ ಹಾಡ ನಮಗೆ ಎಷ್ಟು ಬರ್ತೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ, ಒಟ್ಟು ಅದನ್ನು ಹಾಡೋದು ಒಂದೇ ಇಂಪಾರ್ಟೆಂಟು. ಫಸ್ಟು ಒಂದ ಲೈನ್ ಬಂದರು ಅದನ್ನು ಹಾಡಿದಾರ ಕೊನೆ ಅಕ್ಷರ ಅವ್ರಿಗೆ ಕೊಟ್ಟು ಒಟ್ಟು ಕಂಟಿನ್ಯೂಸ್ ಆಗಿ ಹಾಡೋದು ಒಂದೇ ಉದ್ದೇಶ ರೀ. ಹೆಂಗೆ ಹಾಡ್ತೀವಿ ಬಿಡ್ತೀವೋ ಅನ್ನೋದು ವಿಚಾರ ಮಾಡೋದಿಲ್ಲ. ಸೊ ಹಿಂಗೆ ಹಾಡ್ಕೋತ ಮಕ್ಕಳ ಜೋಡಿ ಎಂಜಾಯ್ ಮಾಡ್ಕೋತ ಊರಿಗೆ ಹೋದ್ವಿ. ಹಂಗೆ ಸೂರ್ಯ ಮುಳುಗ್ತಾ ಇದ್ದ, ಅದು ಕೂಡ ಚಂದ ಕಾಣಿಸತ್ತಿತ್ತು. ಹಂಗೆ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಮ್ಮಿ ಒಬ್ಬಕ್ಕೆ ಇವತ್ತು ಬರಲಿಲ್ಲ. ಸೊ ಚಿಕ್ಕು ಜೊತೆ ವಸ್ತಿ ಎಲ್ಲ ನಿಂದ್ರೋದಾಕತ್ತಿ ಬ್ಯಾಡ ಅಂದರು. ಸೊ ಹಂಗಾಗಿ ನಾವಷ್ಟೇ ಬಂದ್ವಿ. ಕತ್ಲಾಗ ನಾವು ಕಾಣಿಸವಲ್ಲಿ ಕಾಣಿಸಂಗಿಲ್ಲ ಬಿಡ್ರಿ ಕತ್ಲಾಕ. ಅವ್ರು ಕಾಣಿಸೋದ ಮುಂದೆ ಲೈಟ್ ಐತಿ. ನೀವು ನೋಡ್ರಿ ಕಡೆ ಬಂದಿ ಊರಿಗೆ ಅಂತೂ ಇಂತೂ ಮಕ್ಕಳ ಜೋಡಿ ಟೈಮ್ ಪಾಸ್ ಮಾಡ್ಕೋತು ಊರಿಗೆ ಬಿಟ್ವಿ. ಊರಿಗೆ ಬಂದ ತಕ್ಷಣ ಎಲ್ಲರ ಜೋಡಿ ಮಾತಾಡೋದು. ಸೊ ಹಂಗೆ ಅವರು ಹೋದ ತಕ್ಷಣ ಚಹಾ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಅದನ್ನು ತಿಂದುಬಿಟ್ಟು ಸ್ವಲ್ಪ ಕುಂತ್ಕೊಂಡ್ವಿ. ಇನ್ನು ನಾಳೆ ಇತ್ತು ಫಂಕ್ಷನ. ಸೊ ಫಂಕ್ಷನ್ದು ಏನಾದ್ರು ಪ್ರಿಪೇರ್ ಮಾಡೋಣ ಅಂಥೇಳಿ ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ಕೊಂಡ್ವಿ. ಫಂಕ್ಷನ್ಯಾಗ ನಾವು ಸೀರೆ ಡಬಲ್ ಉಡ್ಲಿಕ್ಕೆ ನಮಗೆಲ್ಲ ಸಮಾಧಾನ ಆಕತ್ರಿ. ಸೊ ಹಾಗಾಗಿ ಸೀರೆ ಇವೆಲ್ಲ ಒಂದು ಸ್ವಲ್ಪ ನೆರಿಗೆ ಎಲ್ಲ ಮಾಡಿ ಇಟ್ಕೋಬೇಕು. ಪ್ಲೇಟ್ಸ್ ಎಲ್ಲ ಮಾಡಿಟ್ವಿ ಅಂದರೆ ಮುಂಜಾನೆ ಜಲ್ದಿ ನಮ್ಮದು
ಸೀರೆ ಉಟ್ಕೋದು ಆಕತಿ, ಸೊ ರೆಡಿ ಆಗೋದು ಆಕತಿ ಅಂಥೇಳಿ ವಿಚಾರ ಮಾಡಿದ್ವಿ. ಸೊ ಹಂಗೆ ಅವರು ಎಲ್ಲ ಸ್ನ್ಯಾಕ್ಸು ಅದು ಇದು ತಿಂದ ಬಳಿಕ ಸ್ವಲ್ಪ ನಮ್ಮ ಕೆಲಸಗಳಿಗೆಲ್ಲ ನಾವು ಹತ್ತಿದ್ವಿ. ಮಕ್ಕಳು ಎಲ್ಲರೂ ಕೂಡಿಸಿ ಅವರು ಆಟ ಆಡಿದರು ಸ್ವಲ್ಪ ಹೊತ್ತು. ಮಮ್ಮಿ ಆಂಟಿ ನೋಡ್ರಿ, ಆಂಟಿ ಫ್ರೆಂಡ್ಸ್ ಅಂದಮೇಲೆ ಏನು ಮಾಡ್ತೀವಿ ಏನು ಬಿಡ್ತೀವಿ ಒಂದು ಲೆಕ್ಕ ಇರಂಗಿಲ್ಲ ರೀ. ಸೊ ಹಂಗೆ ಹಾಕಿನೂ ಸ್ವಲ್ಪ ಡ್ರೆಸ್ ಎಲ್ಲ ಫಿಟ್ಟಿಂಗ್ ಮಾಡೋದಿತ್ತು, ಅದನ್ನು ಮಾಡತ್ತೀವಿ. ನಾನು ಪ್ಲೇಟ್ಸ್ ಎಲ್ಲ ಮಾಡತ್ತೀನಿ. ಸೊ ಹಂಗಾಗಿ ನೆಕ್ಸ್ಟ್ ಡೇದೆಲ್ಲ ಪ್ರಿಪ್ರೇಷನ್ ಮಾಡತ್ತಿದ್ವಿ. ಅಷ್ಟೋ ತಕ್ಕ ಅಂದ್ರೆ ಅವ್ರು ಬೀಗರೆಲ್ಲ ನಮಗೆ ಊಟಕ್ಕೆಲ್ಲ ರೆಡಿ ಮಾಡಿದರು. ಸೊ ಊಟ ಮಾಡಿರಿ, ಸ್ವಲ್ಪ ಹೊತ್ತು ಏನಾರ ಫೈರ್ ಕ್ಯಾಂಪಿಂಗ್ ಅದು ಇದು ಮಾಡೋ ಅಂತ್ರೆ, ಆಮೇಲೆ ಮಲ್ಗೋಂತ್ರಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಎಲ್ಲರೂ ಅದನ್ನು ಪ್ಲೇಟ್ಸ್ ಬರಾಬರ ಮಾಡಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರು ಕೂಡ ಮಕ್ಕಳು ಅವರು ಸೆಪ್ರೇಟಾಗಿ ತಿಂದರು, ನಾವು ಸೆಪ್ರೇಟಾಗಿ ತಿಂದುಬಿಟ್ವಿ. ಸೊ ಇದಾದಮೇಲೆ ನಾವು ಫೈರ್ ಕ್ಯಾಂಪಿಂಗ್ ಮಾಡಬೇಕು, ಸ್ವಲ್ಪ ಹುಡುಗರಿಗೆ ಎಂಜಾಯ್ಮೆಂಟ್ ಆಗ್ತೈತಿ, ನಮಗೂ ಆಗ್ತದೆ ಅಂಥೇಳಿ ಅಂದ್ಕೊಂಡ್ವಿ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಏನು ಮಾಡತ್ರಿ? Hello, 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 hello. All of you come here. Campfire. Hi, hello. ಆ್ಯಕ್ಚುಲಿ ನಂಗೆ ಇದು ಹೊಸ ಅದ ರೀ. ನಾ ಯಾವಾಗ ಫೈರ್ ಕ್ಯಾಂಪಿಂಗ್ ಅದು ಇದು ಎಲ್ಲ ಮಾಡ್ಕೊಂಡಿಲ್ಲ, ಬಟ್ ಇಲ್ಲೇ ಫಸ್ಟ್ ಟೈಮ್ ಮಾಡಿದ್ದು ಭಾಳ ಚಲೋ ಅನ್ನಿಸ್ತು. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ನಮಗೇನೆ ಯಾರಿಗೆ ಡ್ಯಾನ್ಸ್ ಬರಂಗಿಲ್ಲ ರೀ. ಹುಡುಗರೆಲ್ಲ ಭಾಳ ಚಂದ ಮಾಡಿದರು. ಬಟ್ ನಾವು ಅಷ್ಟೇ ಇದ್ದಿದ್ರಾಗ ಹಂಗೆ ಟಿಂಗಟ್ ಮೈ ಎಳಗಾಡಿಸಿ ಒಟ್ಟು ಫೈರ್ ಕ್ಯಾಂಪಿಂಗ್ ಮಾಡಿದ್ವಿ ರೀ. ಬಟ್ ಏನು ಖುಷಿಯಪ್ಪ ಅಂತಂದ್ರೆ ನಾವೆಲ್ಲರೂ ಫ್ರೆಂಡ್ಸು ನಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡು ಆ ಮೂಮೆಂಟ್ಸನ್ನೇ ಎಂಜಾಯ್ ಮಾಡಿದ್ವಿ. ಸೊ ಅದ ಒಂದು ದೊಡ್ಡ ಖುಷಿ ರೀ ನಮ್ಗೆ. ಸೊ ಏನ್ರಿ ಭಾಳ ನಕ್ಕಿದ್ರಿ ಅಂದ್ರೆ ಸ್ವಲ್ಪ ನಗರಿ, ಯಾಕಂದ್ರೆ ನಮ್ಗೆ ಫೈರ್ ಕ್ಯಾಂಪಿಂಗ್ ಒಳಗೆ ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾರೋ ಈ ಥರ ಇರ್ತೈತೆ ಅಂತೇಳಿ ನನಗೇನು ಗೊತ್ತಿದ್ದಿದ್ದಿಲ್ಲ ರೀ. ಬಟ್ ಏನೋ ಒಂಥರ ಖುಷಿನೂ ಅನಿಸ್ತು. ಈ ಹಿಂದೆ ನಾನು ಒಂದು ಹಿಂದಿನ ಬ್ಲಾಗ್ ಅಪ್ಡೇಟ್ ಮಾಡಿನಲ್ಲ, ಅದ್ರಾಗ ಉಡ್ದಟ್ಟಿ ಫಂಕ್ಷನ್ ಓನ್ಲಿ ಮೇನ್ ಫಂಕ್ಷನ್ ಅಷ್ಟೇ ತೋರಿಸೀನಿ. ಸೊ ಇದ್ರಾಗ ಉಡ್ದಟ್ಟಿ ಫಂಕ್ಷನ್ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದು ಸ್ವಲ್ಪ ಡೀಟೇಲಾಗಿ ತೋರಿಸ್ಕೊತ ಹೋಗೇನಿ ರೀ. ನಿಮಗೂ ಯಾರಿಗಾರ ಗೊತ್ತಿಲ್ಲ ಅಂದರೆ ಹೆಲ್ಪ್ ಆಗ್ತೈತಿ. ಸೊ ಉಡ್ದಟ್ಟಿ ಫಂಕ್ಷನ್ ನಾವು ಹಿಂದಿನ ದಿವಸ ಬಂದಿವಲ್ಲ, ಇದನ್ನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ. ಬಟ್ ಉಡ್ದಟ್ಟಿ ಫಂಕ್ಷನ್ ಐತಿ ನೆಕ್ಸ್ಟ್ ಡೇ ಐತಿ, ಅದ್ರದ್ದು ನಿಮ್ಗೆ ಅಪ್ಡೇಟ್ಸನ್ನು ಇದ್ರಾಗ ಹಾಕೀನಿ. ಸೊ ಮತ್ತಿನ್ನೇನಪ್ಪ ಅಂತಂದ್ರೆ ಒಬ್ಬೊಬ್ಬರು ಹುಡುಗರು ಸೆಪ್ರೇಟಾಗಿ ಒಂದೊಂದು ಡ್ಯಾನ್ಸ್ ಎಲ್ಲ ಮಾಡಿದರು. ಅದು ಕೂಡ ಭಾಳ ಚೆಂದ ಅನ್ನಿಸ್ತು. ಅಷ್ಟರು ಹಿಂದಿನ ದಿವಸ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗಳು ಮತ್ತು ನಾವು ಎಲ್ಲರೂ ಕೂಡಿ ಅದು ಒಂದು ಪ್ರತಿಯೊಂದು ಮೂಮೆಂಟ್ನೂ ಭಾಳ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ರೀ. ಭಾಳ ಖುಷಿ ಅನ್ನಿಸ್ತು ನನಗಂತೂ. ನನ್ನ ಫಂಕ್ಷನ್ಗೆ ಅಂತೇಳಿ ಅದೇ ದಿನ ಹೋಗೋದೇ ಹೆಚ್ಚು. ಬಟ್ ಈ ಸರ್ತಿ ಫಂಕ್ಷನ್ಗೆ ನಾನು ಒನ್ ಡೇ ಅಡ್ವಾನ್ಸ್ ಆಗಿ ಬಂದಿರೋದು. ಸೊ ಫಸ್ಟ್ ಟೈಮ್ ಅಂತ ಹೇಳ್ಬೋದು.
ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ಈ ಪ್ರೀತಿ ತರಗಳೇ ಸಾರ್ಥವೇ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ₹260 on Google Pay for Business. Very good. Claps, claps. ನಮ್ಮ ಡ್ಯಾನ್ಸ್ ನೋಡಿ ಎಲ್ಲರೂ ಭಾಳ ನಕ್ಕಿರ್ಬೇಕ್ರಿ ನೀವು. ಬಟ್ ನಮ್ಗೆ ಯಾರಿಗೆ ಏನೂ ಡ್ಯಾನ್ಸ್ ಮಾಡಕ್ಕೆ ಬರೋದಿಲ್ಲ, ಬಟ್ ಮಾಡ್ಬೇಕು ಅನ್ನೋದು ಅಷ್ಟೇ ರೀ ನಮ್ಮ ತಲೆಯಾಗ. ಅಂದ್ರೆ ಏನೋ ಫ್ರೆಂಡ್ಸ್ ಎಲ್ಲ ಸೇರಿರ್ತೀವಲ್ಲ, ಏನು ಸುಮ್ಮ ಕೂತ ಸಂಘ ಫಂಕ್ಷನ್ ಮುಗಿಸಿ ಬಂದ್ರೆ ಏನು ಚಂದ ಅನಿಸೋದಿಲ್ಲ. ನಮ್ಮ ಫ್ರೆಂಡ್ಸ್ ಅಂತೂ ಒಬ್ಬರಿಗಿನ್ನ ಒಬ್ರು ಅದೀವಿ. ಸೊ ಮೊಮೆಂಟ್ಸ್ ಎಂಜಾಯ್ ಮಾಡ್ಬೇಕನ್ನೋರು. ಸೊ ಹಾಗಾಗಿ ಎಲ್ಲರೂ ಬಂದಿದ್ರಲ್ಲ ಸೇರ್ಕೊಂಡು ಏನೋ ಒಂದು 4 ಸ್ಟೆಪ್ ಹಾಕಿದ್ರೆ ಆಯ್ತು ಅಂಥೇಳಿ ಅಷ್ಟ್ರು ಕೂಡಿ ಸ್ವಲ್ಪ ಒಂದು ಒಳ್ಳೆ ಸಾಂಗಿಗೆ ನಾವು ಸ್ಟೆಪ್ ಹಾಕಿದ್ವಿ. ನಮಗೇನು ಸ್ಟೆಪ್ಸು ಹಂಗೆ ಡ್ಯಾನ್ಸ್ ಪ್ರೊಫೆಷ್ನಲ್ಲ ಹಿಂಗೇನೂ ಬರೋದಿಲ್ಲ. ಸೊ ಹಂಗೆ ಹೆಂಗೆ ಬರ್ತೈತೋ ಹಂಗಷ್ಟು ಕುಣಿದ್ವಿ. ಆಮೇಲೆ ಮಕ್ಕಳು ಕೂಡ ಒಂದು ಗ್ರೂಪ್ ಡ್ಯಾನ್ಸು ಹಂಗೆ ಸೆಪ್ರೇಟ್ ಡ್ಯಾನ್ಸು ಎಲ್ಲ ಮಾಡಿದರು. ರಾತ್ರಿ ಅದು ಫಂಕ್ಷನ್ ಎಲ್ಲ ಮುಗಿಸಿ ಮನ್ಕೋಬೇಕಾದ್ರೆ 12 ಗಂಟೆ ಮುಂದೆ ಆಯ್ತು ರೀ. ಸ್ವಲ್ಪ ಮುಂಜಾನೆ ಏಳೋದು ಲೇಟ್ ಮಾಡಿದ್ವಿ. ಲೇಟ್ ಅಂದ್ರೆ ಏನು ಭಾಳ ಲೇಟ್ ಇಲ್ಲ, ಸ್ವಲ್ಪ ಲೇಟ್ ಮಾಡಿದ್ವಿ. ನಾವು ಎದ್ಮೇಲೆ ಮಕ್ಕಳೆಲ್ಲ ಎದ್ದರು. ಇದು ಫ್ಯಾನ್ ತೋರಿಸಿ ನೋಡ್ರಿ, ನನ್ನ ಮಗಕ್ಕೆ ತುಂಬ ಇಷ್ಟ. ಸೊ ಮಮ್ಮಿ ಅದ್ರದ್ದು ಒಂದು ಸೆಪ್ರೇಟ್ ವಿಡಿಯೋ ಮಾಡಂತ ಹೇಳಿದೆ. ಸೊ ಹಂಗಾಗಿ ಅದ್ರದ್ದೊಂದು ವಿಡಿಯೋ ಮಾಡೀನಿ. ಅದು ಅಲ್ಲೇ ಮನೆ ಸಮೀಪ ಇತ್ತು, ಅದಕ್ಕೆ ಅದನ್ನು ಮಾಡೀನಿ. ಆಮೇಲೆ ಮುಂಜಾನೆ ಏನೈತಿ ಎಲ್ಲ ಅವ್ರವ್ರ ಕೆಲಸ, ನಮ್ಮ ಫ್ರೆಂಡ್ಸ್ ಎಲ್ಲ ನಾವಂತೂ ಅದು ಡೆಕೋರೇಷನ್ ಎಲ್ಲ ಮಾಡೋಕೆ ರೆಡಿಯಾಗಿ ನಿಂತ್ವಿ. ಅಲ್ಲಿ ಡೆಕೋರೇಷನ್ ಮಾಡೋದು ಮತ್ತು ಸ್ನಾನ ಮುಗಿಸೋದು, ಸ್ವಲ್ಪ ರೆಡಿ ಆಗೋದು, ಆಮೇಲೆ ನಾಷ್ಟ ಮಾಡೋದು, ಇದನ್ನೆಲ್ಲ ಮಾಡಕತ್ವಿ. ಸೊ ಒಬ್ಬೊಬ್ಬರ ಗೆಸ್ಟು ಎಲ್ಲ ಬರಾಕತ್ತಿದ್ರು. ಏನಾತಪ್ಪ ಅಂತಂದ್ರೆ ರಾತ್ರಿ ನನಗೆ ಅಷ್ಟೆಲ್ಲ ಕುಂದಾಡಿದ್ವಿ. ಕಾಲು ಒಂಚೂರು ನೋವಾಗಿಬಿಟ್ಟಿತ್ತು ಮತ್ತು ಲೇಟಾಗಿ ಮನ್ಕೊಂಡಿದ್ದಾರೆ, ಸ್ವಲ್ಪ ತಲೆನೂ ನುಸಾಕತ್ತಿತ್ತು. ಹಂಗೆ ಕೆಲವೊಂದಿಷ್ಟು ವಿಡಿಯೋಗಳು ಮಾಡ್ಕೊಂಡು ಒಂದಿಷ್ಟು ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ. ಹಂಗೆ ಕೆಲವೊಂದಿಷ್ಟು ಫೋಟೋಗಳು ಕ್ಲಿಕ್ ಮಾಡಿದ್ದು ಅಷ್ಟೇ ಇದ್ರಾಗ ಅಪ್ಡೇಟ್ ಮಾಡೀನಿ. ಫೋಟೋಗ್ರಾಫರ್ ಬರೋಣ ಏನೈತೆ ನಮ್ಮ ಕೆಲಸ, ಫಸ್ಟ್ ಫೋಟೋನ ತೆಗೆಸ್ಕೋದು. ಸೊ ಹುಡುಗಿಯರೆಲ್ಲ ಭಾಳ ಚಂದ ರೆಡಿಯಾಗಿದ್ದು ನಮ್ಮ ಹುಡುಗಿಯರು. ಸೊ ಹಂಗಾಗಿ ಅಷ್ಟ್ರದ್ದು ಒಂದೊಂದು ಫೋಟೋ ಶೂಟ್ ಆಯ್ತು. ಆಟದಾಗ ಚಂದ ಕಾಣಿಸ್ತಾರೋ ತೆಗೀರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ.
ಸೊ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದಿಷ್ಟು ಫೋಟೋಗಳನ್ನು ಭಾಳ ಚಂದ ತೆಗ್ದಿದ್ರು ಅವರು. ಆಮೇಲೆ ಏನೈತಿ ಫಂಕ್ಷನ್ ಪ್ರಿಪ್ರೇಷನ್ ಮಾಡಿದ್ವಿ. ಗೆಸ್ಟ್ ಎಲ್ಲ ಬರಾಕತ್ತಿದ್ರು. ಗೆಸ್ಟ್ಗಳಿಗೆಲ್ಲ ವೆಲ್ಕಮ್ ಮಾಡಕ್ಕೆ ಹೂ ಕೊಡಕ್ಕೆ ನಮ್ಮ ಮಕ್ಕಳನ್ನ ಹಚ್ಚಿದ್ವಿ. ಸೊ ನಮ್ಮ ಮಕ್ಕಳು ಮತ್ತು ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಇದ್ದರು. ಅವೆಲ್ಲ ನಾನು ಆ ಮೂಮೆಂಟ್ಸ್ನಾಗ ಅವನು ಫೋಟೋ ತೆಗಿಬೇಕು ಅಂದ್ಕೊಂಡೀನಿ. ಬಟ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಶಿಂದ ನಾನು ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಫೋಟೋ ಯಾರು ಕ್ಲಿಕ್ ಮಾಡಿದ್ರು ಆ ಫೋಟೋ ಅಷ್ಟೇ ನಂಗೆ ಸೆಂಡ್ ಮಾಡಿದರು. ಸೊ ಅವನ್ನ ಇದ್ರಾಗ ಆ್ಯಡ್ ಮಾಡೀನಿ ರೀ. ಆಮೇಲೆ ಸ್ವಲ್ಪ ನಂತರ ಏನಾಯ್ತಪ್ಪ, ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ. ಆಮೇಲೆ ನಂಗೆ ಸ್ವಲ್ಪ ಕಡಿಮೆ ಆದ ಬಳಿಕ ಫಂಕ್ಷನ್ಗೆಲ್ಲ ಪ್ರಿಪೇರ್ ಆದ್ವಿ. ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತು. ಯಾಕಂದ್ರೆ ಮುಂಜಾನೆ ಭಾಳ ಆ್ಯಕ್ಟಿವ್ ಆಗಿ ಎಲ್ಲನೂ ವಿಡಿಯೋ ಮಾಡ್ಕೋಬೇಕು, ಫಂಕ್ಷನ್ದು ಒಂದು ಮೂಮೆಂಟ್ನು ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡೇನಿ. ಬಟ್ ಕೆಲವೊಂದಿಷ್ಟು ವಿಡಿಯೋಗಳು ನನ್ನ ಕಡೆ ಮಾಡೋದು ಬಿಡ್ತು. ಆಮೇಲೆ ನಾವು ಉಡ್ದಟ್ಟಿ ಫಂಕ್ಷನ್ ಹೆಂಗೆ ಮಾಡಿದ್ವಿ ಅನ್ನೋದನ್ನು ಸ್ವಲ್ಪ ನಿಮ್ಗೆ ಹಂಗೆ ಹೇಳ್ಕೊತ ಹೋಗ್ತೀನಿ. ನೋಡಿದ ಮೇಲೂ ನಿಮಗೂ ಗೊತ್ತಾಗ್ತೈತಿ. ಫಸ್ಟ್ ಏನೈತಪ್ಪ, ಅವ್ರು ಏನು ತಂದಿರ್ತಾರೋ ಅದನ್ನೆಲ್ಲ ನಾವು ಸ್ವಲ್ಪ ಒಂದು ಥಾಟ್ ಒಳಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಅದನ್ನು ಮಾಡಿದ ತಕ್ಷಣ ಫಸ್ಟ್ ನೀರು ಹಾಕೋದು ಫಂಕ್ಷನ್ ಮಾಡ್ತಾರೋ, ಅಂದ್ರೆ ತಲೆ ಮೇಲೆ ನೀರು ಹಾಕೋದು ಇದೆಲ್ಲ ಫಂಕ್ಷನ್ ಮಾಡಿರ್ತೀವಿ. ಅದೊಂದು ಕಡೆ ಸೆಪ್ರೇಟ್ ಮಾಡ್ಕೊಂಡಿದ್ವಿ. ಮತ್ತು ಸ್ಟೇಜ್ ಒಂದು ಕಡೆ ಬೇರೆ ಇತ್ತು. ಈಗೇನು ಇಲ್ಲಿ ತೋರ್ಸಾತೇನಲ್ರಿ, ಇಲ್ಲೇ ನೀರು ಹಾಕೋ ಫಂಕ್ಷನ್ ಮಾಡಿದ್ದೀವಿ. ಅಂದರೆ ನೀರೆಲ್ಲ ತುಂಬಿಟ್ಕೊಂಡಿದ್ವಿ. ಆಮೇಲೆ ಅವ್ರು ಏನು ತಂದಿರ್ತಾರೋ ಇದನ್ನೆಲ್ಲ ಇಲ್ಲೇ ಕೊಟ್ಟು, ಸೋದರ ಮಾವ ಇರೋರು ಅವ್ರ ಕೈಯಾಗ ಏನು ತಂದಿರ್ತಾರೋ ಅದು ಗಿಫ್ಟ್, ಅಂದರೆ ಅವ್ರು ಬಂಗಾರ ತರಲಿ, ಸೀರೆನ ತೊಗೊಂಬರ್ಲಿ, ಏನೇ ತೊಗೊಂಬರ್ಲಿ, ಈ ಪ್ಲೇಸ್ನಾಗ ಅದನ್ನು ಕೊಟ್ಟು ಅಲ್ಲಿ ಸ್ವಲ್ಪ ಫಸ್ಟಿಗೆ ಚುಮ್ಮರಿ ಎರೆದು ಆಮೇಲೆ ನೀರಿಂದ ತಲೆ ಸ್ನಾನ ಮಾಡಿಸೋದ್ರಿ. ಇಲ್ಲೇ ಸೋದರ ಮಾವ ಆಗೋರು ಮತ್ತು ಸೋದರತ್ತೆ ಇದನ್ನು ಮಾಡಬೇಕು ಹುಡುಗಿಯರಿಗೆ. ಸೊ ಆ ಫಂಕ್ಷನನ್ನು ಇಲ್ಲಿ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಇದು ಮುಗಿದ ತಕ್ಷಣ ಏನೈತಿ, ಅವ್ರನ್ನ ರೆಡಿ ಮಾಡಿ, ಅಂದ್ರೆ ಅವ್ರು ಏನು ಸ್ಯಾರಿ ಕೊಟ್ಟಿರ್ತಾರೋ ಅಥವಾ ಏನು ಜ್ಯುವೆಲ್ಲರಿ ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಂಡು ರೆಡಿಯಾಗಿ ಸ್ಟೇಜ್ ಮೇಲೆ ಹೋದ್ಮೇಲೆ ಸ್ಟೇಜ್ ಮೇಲೆ ಏನೈತಿ ಅಂದ್ರೆ ಅವರು ಸ್ವೀಟ್ ಅತಿ ತಂದಿರ್ತಾರೆ. ಅದನ್ನು ಸ್ವಲ್ಪ ಸ್ವೀಟ್ ಎಲ್ಲ ತಿನ್ನಿಸಿ ಆರತಿ ಮಾಡಿ ಇಷ್ಟರ ಸ್ಟೇಜ್ ಮೇಲೆ ಏನು ಭಾಳ ಫಂಕ್ಷನ್ ಇರೋದಿಲ್ಲ. ಬಟ್ ಇದೇನು ಇಲ್ಲಿ ಸ್ನಾನ ಮಾಡಿಸೋದು ಇದೆಲ್ಲ ಇರ್ತೈತಲ್ಲ, ಇದು ಹೆಚ್ಚಿರ್ತದೆ ರೀ. ಇದನ್ನು ಮುಗಿಸಿದ ಬಳಿಕ ಅಲ್ಲಿ ಸ್ಟೇಜ್ ಮೇಲೆ ಹೋಗೋದಿರ್ತೈತಿ. ಅವ್ರ ಸೋದರತ್ತೆ ಮಾವ ಎಲ್ಲ ಬಂದಿದ್ರು. ಸೊ ಅವರೆಲ್ಲ ಏನೇನು ತಂದಿದ್ರು ಅದನ್ನೆಲ್ಲ ಕೊಟ್ಟು ವಿಡಿಯೋ ಶೂಟು ಫೋಟೋ ಎಲ್ಲ ತಗೊಂಡ್ರು ರೀ. ಈಗ ನಾ ಹೇಳ್ದಂಗೆ ಇಲ್ಲೇ ನಾವು ಅದು ತಲೆ ಸ್ನಾನ ಎಲ್ಲ ಮಾಡಿಸಿ ಮುಗಿಸಿದ ಬಳಿಕ ಸ್ಟೇಜ್ ಮೇಲೆ ಹೋಗಿ ಫಂಕ್ಷನ್ ಎಲ್ಲ ಇತ್ತು. ಇದೆಲ್ಲ ಮುಗಿದ ಬಳಿಕ ನಾವು ಅವ್ರನ್ನ ರೆಡಿ ಮಾಡೋಕ್ಕಂತೇಳಿ ಒಳಗೆ ಹೋದ್ವಿ. ಸೊ ರೆಡಿ ಮಾಡೋದ್ನಾಗ ಏನಲ್ಲಿ ಅಷ್ಟೊಂದು ವಿಡಿಯೋ ಎಲ್ಲ ಮಾಡಲಿಲ್ಲ. ಬಟ್ ಅವ್ರನ್ನ ರೆಡಿ ಮಾಡೋಕೆ ಇದೇನಾಯ್ತು, ಮುಂಜಾನೆ ಫಂಕ್ಷನ ಸ್ವಲ್ಪ ಲೇಟ್ ಮಾಡಿದ್ರು ರೀ. ಸೊ ಲೇಟ್ ಆಗೋಣ ಸೊ ಮೇಲೆ ಆ ಸ್ಟೇಜ್ ಮೇಲಿನ ಫಂಕ್ಷನ್ ಇನ್ನು ಗೆಸ್ಟ್ ಎಲ್ಲ ಬಂದಿದ್ದರು. ಸ್ವಲ್ಪ ಜಲ್ದಿ ರೆಡಿ ಆದ್ರಂದ್ರೆ ಅಂದ್ರಪ್ಪ ಮತ್ತೆಲ್ಲ ವೆಯ್ಟ್ ಮಾಡೋದಾಗ್ತದೆ ಅಂಥೇಳಿ ಅವ್ರನ್ನ ಜಲ್ದಿ ರೆಡಿ ಮಾಡಿದ್ವಿ. ಸೊ ಸ್ವಲ್ಪ ನಮ್ಗೆ ಹೆಂಗೆ ಬರುತ್ತೋ ಆ ಥರ ಎಲ್ಲ ರೆಡಿ ಮಾಡಿದ್ವಿ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿಸಿ ರೆಡಿ ಮಾಡಿದ್ಮೇಲೆ ಅವ್ರು ಸ್ಟೇಜ್ ಮೇಲೆಲ್ಲ ಹೋದರು. ಮಕ್ಕಳು ಅವ್ರ ಜೊತೆಗೆ ಇದ್ದರು. ನಮಗೆ ಹೆಂಗೆ ಬರ್ತೈತೋ ಆ ಥರ ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿದ್ವಿ ಅಂತ ಅನಿಸ್ತು ನನಗೆ. ನೀವು ಇಲ್ಲಿ ಬರತ್ತಾರ ನೋಡಬಹುದು ಹೆಂಗೆ ರೆಡಿ ಆಗ್ಯಾರ ಅಂತೇಳಿ. ಭಾಳ ಕ್ಯೂಟ್ ಕಾಣತ್ತಿದ್ರು ರೀ ಇಬ್ಬರು. ಸೊ ಮಕ್ಕಳು ಅವ್ರಿಗೆ ಸ್ವಲ್ಪ ವೆಲ್ಕಮ್ ಆಗಿ ಹೂವೆಲ್ಲ ಹಾರಿಸ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡಿದರು. ಸೊ ಭಾಳ ಚಂದ ಕಾಣಿಸ್ತಿತ್ತು. ಸೊ ಇನ್ನು ಇವರೆಲ್ಲ ರೆಡಿ ಆದರೂ ನಾವು ಸ್ವಲ್ಪ ರೆಡಿ ಆಗ್ಬೇಕಂಥೇಳಿ, ಅಂದರೆ ಅವ್ರನ್ನ ರೆಡಿ ಮಾಡೋಕೆ ನಮ್ಗೆ ಟೈಮ್ ಹಿಡಿತು. ಹಂಗಾಗಿ ನಾವು ಮುಂಜಾನೆ ಇಟ್ಕೊಂಡಿದ್ವಿಲ್ಲ ಸೀರೆ. ಸೊ ಅದನ್ನ ಚೇಂಜ್ ಮಾಡ್ಬೇಕಂಥೇಳಿ ನಾವು ರೆಡಿ ಆಗಕ್ಕೆ ಹೋದ್ವಿ. ಆಮೇಲೆ ಸ್ಟೇಜ್ ಮೇಲೆ ಬಂದ್ವಿ. ನಾ ಮೊದಲೇ ಹೇಳ್ದಂಗೆ ನಾವು ಫಂಕ್ಷನ್ನಾಗ ಒಂದೊಂದು ಸೀರೆ ಉಟ್ಕೊಂಡು ಎಲ್ಲ ಫಂಕ್ಷನ್ ಮುಗ್ಸೋಕ್ಕಾಗೋದಿಲ್ಲ. ಹಂಗೆ ಮತ್ತು ಚೇಂಜ್ ಮಾಡೋಕ್ಕಂತೆ ಬೇರೆ ಸೀರೆ ಉಟ್ಕೊಳಕ್ಕೆ ಹೋಗಿದ್ವಿ. ಆಮೇಲೆ ಈ ಸ್ಟೇಜ್ ಮೇಲಿನ ಫಂಕ್ಷನ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಬೇಕಾಗಿತ್ತು. ಇಲ್ಲೆಲ್ಲ ಅಂದ್ರೆ ಗೆಸ್ಟ್ ಬಂದಾಗೆಲ್ಲ. ಸೊ ನನಗೇನು ಅವಾಗ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾವು ಸ್ಯಾರಿ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಿದ್ವಿ ಅಂಥೇಳಿ ಆ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಏನಪ್ಪ ಅಂತಂದ್ರೆ ಈ ಸ್ಟೇಜ್ ಮೇಲೆ ಬಂದ ತಕ್ಷಣ ಅವ್ರಿಗೆ ಆರತಿ ಮಾಡಿ ಸ್ವೀಟ್ ತಿನ್ನಿಸೋದಿರ್ತೈತಿ. ಮತ್ತು ಯಾರ್ಯಾರು ಗೆಸ್ಟ್ಗಳು ಬಂದಿರ್ತಾರೋ ಅವರು ಪ್ರೀತಿಯಿಂದ ಏನರ ಗಿಫ್ಟ್ ತೊಗೊಂಬಂದಿದ್ರೆ ಕೊಡ್ಬೋದು
ರೀ. ಆದಷ್ಟು ಮಾಡೋದಿರ್ತೈತಿ ಮತ್ತು ಆರತಿ ಮಾಡೋದಿರ್ತೈತಿ ಇಷ್ಟೇ ರೀ ಸ್ಟೇಜ್ ಮೇಲೆ ಬಂದ ತಕ್ಷಣ. ಸೊ ಫಸ್ಟ್ ಈ ಫಂಕ್ಷನ್ ಉದ್ದೇಶ ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಫಸ್ಟ್ ಸೀರೆ ಉಟ್ಕೋಬೇಕಾದ್ರೆ ಅವ್ರ ಸೋದ್ರ ಮಾವನ ಕೊಡ್ಬೇಕು ಅನ್ನೋ ಪದ್ಧತಿ. ಮೊದಲೆಲ್ಲ ಹೆಂಗಿತ್ತಂದ್ರೆ ನಾರಿ ಸೀರೆ 4 ಅಂಥೇಳಿ 4 ವರ್ಷದವ್ರು ಆದಾಗನ ಕೊಡ್ತಿದ್ರು ಸೋದ್ರ ಮಾವುಗಳು ತವ್ರ ಮನೆ ಕಡೆಯಿಂದ ಬರ್ತಾ ಇತ್ತು. ಸೊ ಅದನ್ನು ಈಗ ಒಂದು ದೊಡ್ಡ ಫಂಕ್ಷನ್ ಆಗಿ ಮಾಡ್ಕೊಂಡಿದ್ದಾರೆ ಉಡ್ದಟ್ಟಿ ಫಂಕ್ಷನ್ ಅಂತೇಳಿ. ನಾವು ನಮ್ಮ ಮಕ್ಕಳದು ಹಿಂಗೆ ಮಾಡಿದ್ವಿ. ಅವಾಗೆಲ್ಲ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಅವಾಗೇನು ನಮ್ಮ ಮಕ್ಕಳದೇನು ವಿಡಿಯೋ ಅಂದರೆ ಉಡ್ದಟ್ಟಿ ಫಂಕ್ಷನ್ದೆಲ್ಲ ನಾವೇನು ವಿಡಿಯೋತಿ ಮಾಡಿಲ್ಲ ರೀ. ಬಟ್ ಫೋಟೋ ಶೂಟು ಅದು ಇದು ಎಲ್ಲ ಮಾಡಿದ್ವಿ. ಭಾಳ ಚಂದ ಬಂದಿತ್ತು ಅವ್ರದ್ದು. ಸೊ ಈ ಫಂಕ್ಷನ್ನಾಗ ನಾವು ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ಏನಾದ್ರು ಗಿಫ್ಟ್ ತೊಗೊಂಬಂದಿದ್ವಿ ಅದನ್ನೆಲ್ಲ ಮಕ್ಕಳ ಕಡೆ ಕೊಡಿಸಿ ಅವ್ರ ಜೊತೆ ನಾವು ಆರತಿ ಎಲ್ಲ ಮಾಡಿ ಒಂದು ಫೋಟೋ ಎಲ್ಲ ತಗೊಂಡ್ವಿ. ಆಮೇಲೆ ಕೊನೆಗೆ ಏನೈತಿ ನಮ್ಮದು ಫೋಟೋ ತೆಗೆದಂತೂ ಒಟ್ಟ ಮುಗಿದ್ರಿ. ಫಂಕ್ಷನ್ ಮುಗಿದ್ರೆ ಮುಗಿಲ್ಕರೆ ನಾವು ಫೋಟೋ ತೆಗಿಸ್ಕೋದಂತೂ ಒಟ್ಟ ಮುಗಿದೇ ಇಲ್ಲ. ಸೊ ಹಾಗಾಗಿ ಮತ್ತು ಫೋಟೋಗ್ರಾಫರ್ ಇದ್ದರು. ಹಂಗೆ ಮೊಬೈಲ್ ಕ್ಯಾಮ್ರಾ ಒಳಗಾಯ್ತು ಎಲ್ಲದ್ರೊಳಗಾಯ್ತು. ಏನೋ ಎಲ್ಲರೂ ಚಂದ ರೆಡಿಯಾಗಿರ್ತೀವಿ ಫಂಕ್ಷನಾಗ ಅಂಥೇಳಿ ಅಷ್ಟರು ಒಂದೊಂದು ಫೋಟೋಗಳೆಲ್ಲ ತಗೊಂಡ್ವಿ. ಈ ಫೋಟೋಗಳು ಏನೈತಿ ನನಗೊಂಥರ ಮೆಮೊರೇಬಲ್. ಹುಡುಗಿಯರು ಭಾಳ ಚಂದ ಕಾಣತ್ತಿದ್ರು ಅಂದ. ಸೊ ಹಾಗಾಗಿ ಅವ್ರೂ ಭಾಳಷ್ಟು ಫೋಟೋ ತೆಗೆದಿದ್ವಿ. ಅವನ್ನೆಲ್ಲ ಮತ್ತು ಅಂದ್ರೆ ಏನೋ ಫೋನ್ ಚೇಂಜ್ ಮಾಡಿದ್ವಿ ಅಂದ್ರೆ ಅವು ಹೋಗೇ ಬಿಡ್ತಾವೆ. ಅದಕ್ಕೆ ಇದ್ರಾಗ ಇರಲಿ ಬ್ಲಾಗ್ನಾಗ ಇರಲಿ ಅಂಥೇಳಿ ನಾನು ಇದ್ರಾಗ ಶೇರ್ ಮಾಡ್ಕೊಂಡೇನಿ ರೀ. ಸೊ ನನಗೆ ಈ ಫಂಕ್ಷನ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಮುಂಜಾನೆ ಸ್ವಲ್ಪ ನನ್ನ ಹೆಲ್ತ್ ಸರಿಯಿಲ್ಲಾಗಿತ್ತು. ಆಮೇಲೆ ಟ್ಯಾಬ್ಲೆಟ್ ತೊಗೋಣ ನಾನು ಸ್ವಲ್ಪ ಕವರ್ ಆದ್ನಿ ಅಂದರೆ ರಿಕವರಿ ಆದ್ನಿ. ಆಮೇಲೆ ನಾವು ಫಂಕ್ಷನ್ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಪ್ರತಿ ಬ್ಲಾಗ್ನಾಗೂ ನಾನು ಒಂದು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಲ್ರಿ. ಸೊ ಈ ವಿಡಿಯೋದಾಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅಮಾವಾಸ್ಯೆ ಹುಣ್ಣಿಮೆ ದಿನ ಏನಪ್ಪ ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಹಣವನ್ನು ಕೊಡಬಾರ್ದು. ಮತ್ತು ಅವತ್ತು ಯಾವುದಾದ್ರೂ ಹೊಸ ವಸ್ತುಗಳನ್ನು ಖರೀದಿ ಮಾಡೋರಿದ್ರಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಏನೈತ್ರಿ ಅವತ್ತು ಮನೆಯಾಗಿಂದ ನಾವು ಹಣ ಇನ್ನೊಬ್ರಿಗೆ ಕೊಡಬಾರ್ದು. ಮತ್ತು ಅವತ್ತೇನು ಮನೆಗೆ ವಸ್ತುಗಳನ್ನು ಖರೀದಿ ಮಾಡ್ಕೊಂಬರ್ಬಾರ್ದು. ಸೊ ಇದರಿಂದ ನಮ್ಮ ಅದೃಷ್ಟ ಕುಂಠಿತ ಆಕೋತ ಹೋಗ್ತೈತಿ, ಅಂದ್ರೆ ಕಡಿಮೆ ಆಕೋತ ಹೋಗ್ತೈತೆ ಅಂದಂಗೆ ರೀ. ಇದೊಂದು ವಿಷಯದಾಗ ಕೇರ್ಫುಲ್ ಇದ್ರೆ ಅಂದ್ರೆ ಆತ್ರಿ. ಮತ್ತು ಇನ್ನೇನಪ್ಪ ಅಂತಂದ್ರೆ ನನ್ನ ವಿಡಿಯೋಗಳು ನಿಮಗೆ ಹೆಂಗೆ ಅನ್ನಿಸ್ತಾ ಇದ್ದಾವೆ. ಸೊ ಯೂಟ್ಯೂಬ್ನಾಗ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ನಾಗ ನಂಗೆ ಸಪೋರ್ಟ್ ಮಾಡಿರಿ. ಹಂಗೆ ಫೇಸ್ಬುಕ್ ಪೇಜ್ನಾಗ ನೋಡತ್ತಿದ್ರಿ ಅಂದ್ರೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ, ಪೇಜ್ ಫಾಲೋ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ನನ್ನ ವಿಡಿಯೋಗಳು ವ್ಲಾಗ್ಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಸೊ ಹೆಂಗೆ ಅಂದರೆ ನನ್ನ ವಿಡಿಯೋಗಳು ಹೇಗೆ ಅನ್ನಿಸ್ತಾ ಇದ್ದಾವೆ ಅಥವಾ ನಿಮ್ಗೇನಾದರೂ ಕೇಳಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಇನ್ನೇನೈತಿ ಫಂಕ್ಷನ್ದಾಗ ನಾವು ಊಟ ಮಾಡೋದೆಲ್ಲ ಹಂಗೆ ವಿಡಿಯೋ ಮಾಡಲಿಲ್ಲ ರೀ. ಯಾಕಂದ್ರೆ ಭಾಳೆಲ್ಲ ಗೆಸ್ಟ್ ಎಲ್ಲ ಬಂದಿದ್ರು. ಸೊ ಆ ಟೈಮ್ನಾಗ ನಾವು ಸ್ವಲ್ಪ ಬ್ಯುಸಿ ಆಗಿದ್ವಿ. ಹಾಗಾಗಿ ವಿಡಿಯೋ ಮಾಡೋದು ಫೋಟೋ ತೆಕ್ಕೊಳ್ಳೋದು ಅದನ್ನೆಲ್ಲ ಸ್ವಲ್ಪ ಹಂಗೆ ಮರ್ತು ಬಿಟ್ಟಿವಿ ರೀ. ಆಮೇಲೆ ಏನೈತಿ ಈಗ ಫೋಟೋ ಶೂಟ್ ಎಲ್ಲ ಆದ ಬಳಿಕ ನಾವು ಫುಲ್ ಅಂದರೆ ಇದು ಫಂಕ್ಷನ್ ಎಲ್ಲ ಮುಗಿತಕ್ಕಂದ್ರೆ 4 ಗಂಟೆ ಆಯ್ತು. 4 ಗಂಟೆ ನಂತರ ಫುಲ್ಲು ಜೋರಾಗಿ ಮಳೆ ಬರೋಕತ್ತು. ಸೊ ಅಷ್ಟೊತ್ತೊಳಗೆ ಫಂಕ್ಷನ್ ಮುಗ್ದಿತ್ತು ಬಿಡ್ರಿ ನಮ್ದು. ಸೊ ಮಳೆ ಬರೋಣ ನಾವು ಊರಿಗೆ ಬರೋಕಂಥೇಳಿ ಈ ಕಡೆ ಊರಿಗೆ ಬರ್ಬೇಕಂಥೇಳಿ ರೆಡಿ ಆದ್ವಿ. ಸೊ ಅವಾಗ ಊರಿಗೆ ಬರೋತ್ನಾಗೇನು ವಿಡಿಯೋ ಮಾಡಿದ್ವಿ. ಈ ಫಂಕ್ಷನ್ ಏನೈತಿ ಚಂದಂಗೆ ಅಷ್ಟರು ಫ್ರೆಂಡ್ಸ್ ಕೂಡಿ ತುಂಬ ಎಂಜಾಯ್ ಮಾಡ್ಕೋತ ಮಕ್ಕಳ ಜೋಡಿ ಭಾಳ ಖುಷಿ ಅನ್ನಿಸ್ತ್ರಿ ನನಗಂತೂ. ಫಂಕ್ಷನ್ ತುಂಬ ಎಂಜಾಯ್ ಮಾಡಿದ್ವಿ. ಹಂಗೆ ಹೋಗ್ಬೇಕಾದ್ರೆ ಮತ್ತೆ ಫ್ಯಾನ್ ಕಾನ್ಸನ ನನ್ನ ಮಗಂದು ಕಿಟಕಿಟಿ ಚಾಲೂ ಆತ್ರಿ. ಮಮ್ಮಿ ಫ್ಯಾನಿನ ವಿಡಿಯೋ ಮಾಡತ್ತೀವಿ. ಮತ್ತು ಅದ್ರ ವಿಡಿಯೋ ಮಾಡೀನಿ. ಹೋಗ್ಬೇಕಾದ್ರೆ ಅವ್ನಿಗೆ ಭಾಳ ಇಷ್ಟ ಆಗೈತ್ರಿ. ಹೋಗುತ್ತಾನ ಅಂದ್ರೆ ಅಲ್ಲಿ ಹೋದಾಗಿಂದ ಬರುತ್ತಾನೂ ಅವು ಫ್ಯಾನ್ ನೋಡ್ಕೋತಾನೆ ಇದ್ದವ. ಸೊ ಹಾಗಾಗಿ ಅವ್ನ ಖುಷಿ ಐತಂತ ಹೇಳಿ ಹಂಗೆ ಅದರದ್ದು ವಿಡಿಯೋ ಮಾಡ್ಕೊಂಡ್ರಿ. ಸೊ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ರೀ. ಏನಾರು ಮಾತಾಡೋದ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ನನಗೂ ಒಮ್ಮೆ ಪಟ್ನ ಏನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ. ಆದರೂ ಸ್ವಲ್ಪ ಹಂಗೆ ಫಸ್ಟ್ ವಿಡಿಯೋ ಬ್ಲಾಗ್ಕಿನ್ನ ಈ ವಿಡಿಯೋದಾಗ ನಾನು ಸ್ವಲ್ಪ ಸುಧಾರಿಸ್ಕೊಂಡೇನು ಅನ್ನಿಸ್ತೈತೆ ರೀ. ಏನಾದರೂ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ. ಹಂಗೆ ನನಗೆ ಮುಂದೆ ಕೂಡ ಸಪೋರ್ಟ್ ಮಾಡಿರಿ. ಮತ್ತು ಒಳ್ಳೆ ಮಾಹಿತಿಯೊಂದಿಗೆ ಒಳ್ಳೆಯ ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.